ನಮಸ್ಕಾರ ಎಲ್ಲರಿಗೂ ಚಾನಲ್ಗೆ ಸ್ವಾಗತ. ಇವತ್ತಿನ ದಿವಸ ವೀಕ್ ಡೇ. ಇವತ್ತು ಬೆಳಗ್ಗೆ ಎದ್ದು ತಿಂಡಿ ಅಡುಗೆ ಎಲ್ಲ ಮಾಡಿದ್ದು ಅದ್ರ ಬಗ್ಗೆ ಬ್ಲಾಗ್ ಮಾಡಿದ್ದೀನಿ, ಅದನ್ನು ನೋಡ್ಕೊಂಡು ಬರ್ತೀರಾ. ಅದ್ರ ಜೊತೆಗೆ ಒಂದು ಒಳ್ಳೆ ರೆಸಿಪಿನ ಶೇರ್ ಮಾಡ್ತೀನಿ. ಚಳಿಗಾಲದಲ್ಲಿ ಮಾಡಬೇಕಾದಂಥದ್ದು, ಎಸ್ಪೆಷಲಿ ನಾರ್ತ್ ಇಂಡಿಯನ್ ಇಷ್ಟಪಡೋರ್ಗಂತೂ ಇದು ಇಷ್ಟ ಆಗುತ್ತೆ. ಮಟರ್ ಪನ್ನೀರು ತುಂಬ ಚೆನ್ನಾಗಿತ್ತು. ಆ ರೆಸಿಪಿ ಕೂಡ ನೀವು ನೋಡ್ಕೊಂಡು ಬನ್ನಿ. ಹಾಗೆಯೇ ಟ್ರೆಕ್ಕಿಂಗ್ ಹೋಗಿ ಬಂದಾಗ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮ್ಮಲ್ಲಿ ಕೇಳ್ತಿರ್ತೀರಾ, ಪ್ರಶ್ನೆಗಳನ್ನ ಕೇಳ್ತೀರಾ. ಇನ್ಫಾರ್ಮೇಷನ್ ಇರ್ಬೋದು ಟ್ರೆಕ್ಕಿಂಗ್ ಬಗ್ಗೆ, ಅಥವಾ ಟ್ರೆಕ್ಕಿಂಗ್ ಹೋಗೋದಕ್ಕೆ ಪ್ರಿಪ್ರೇಷನ್ ಇರ್ಬೋದು. ಈ ಥರದ್ದು ಕೂತ್ಕೊಂಡು ಅದಕ್ಕೆ ಒಂದು ಎಕ್ಸ್ಕ್ಲೂಸಿವ್ ಆಗಿ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಆದರೆ ಅದನ್ನು ಮಾಡಿದ್ರೆ ಅದನ್ನು ಕೂತ್ಕೊಂಡು ನೋಡೋ ಅಷ್ಟು ಜನ, ಅಂದರೆ ಅದನ್ನು ಕೂತ್ಕೊಂಡು ನೋಡೋ ಅಷ್ಟು ನಿಮ್ಮಲ್ಲಿ ಜನ ಇಲ್ಲ ಅಂತ ನನಗೆ ಅನ್ನಿಸ್ತು. ಸೊ ಹಾಗಾಗಿ ಒಂದು ಬ್ಲಾಗೆಲ್ಲ ಇನ್ಕ್ಲೂಡ್ ಮಾಡೋಣ ಅಂತ ಅಂದ್ಕೊಂಡೆ. ಏನೆಲ್ಲ ಪ್ರಶ್ನೆ ಕೇಳಿದ್ರು ಅದಕ್ಕೆ ಉತ್ತರ ಕೊಡೋ ಹಾಗೆ. ಫ್ಯೂಚರಲ್ಲಿ ಮತ್ತೆ ಯಾರು ಇದೇ ಥರ ಕಾಮೆಂಟ್ ಹಾಕಿದಾಗ ಈ ವಿಡಿಯೋನ ನಾನು ಹೇಳ್ಬೋದು ನೋಡಿ ಅಂಥೇಳಿ. ಸೊ ಒಂದು ಜನರಲ್ ಆಗಿ ಎಲ್ಲದನ್ನು ಕವರ್ ಮಾಡೋ ಹಾಗೆ ಒಂದು ಚಿಕ್ಕ ಇನ್ಫಾರ್ಮೇಷನ್ನ ಕೊಟ್ಬಿಡ್ತೀನಿ. ಸೊ ಇದಿಷ್ಟು ಈ ವ್ಲಾಗಲ್ಲಿ ನೀವು ನೋಡ್ತೀರಾ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಏನು ನೋಡಿದ್ರಿ, ಅದ್ರ ಬಗ್ಗೆ ನಿಮ್ಗೇನು ಅನಿಸ್ತು, ಏನು ಇಷ್ಟ ಆಯಿತು, ಏನು ಕಾಮೆಂಟ್ ಮಾಡಬೇಕು ಅಂತ ಗೊತ್ತಾಗಲ್ಲ ಅಂತ ಎಷ್ಟೋ ಜನ ಅಂತೀರಾ. ಅದರಿಂದ ರೆಸಿಪಿ ಇರ್ಬೋದು, ನೀವು ಹೇಗೆ ಮಾಡ್ತೀರಾ, ಅಥವಾ ವೀಡಿಯೋದಲ್ಲಿ ಯಾವ ಪಾರ್ಟ್ ನಿಮ್ಗೆ ಇಷ್ಟ ಆಯಿತು, ಯಾಕೆ ಇಷ್ಟ ಆಯಿತು, ಅಥವಾ ಇನ್ನೇನಾದ್ರು ಶೇರ್ ಮಾಡ್ಕೋಬೇಕು ಅನ್ಸಿದ್ರೆ ಅದನ್ನು ಕೂಡ ಶೇರ್ ಮಾಡ್ಬೋದು. ಸೊ ಇಷ್ಟ ಆಯಿತಾ, ಬನ್ನಿ ಶುರು ಮಾಡೋಣ ಬ್ಲಾಗ್ನ. ನೀವು ನೋಡ್ಕೊಂಡು ಬನ್ನಿ ಬೆಳಗ್ಗೆ ಏನೆಲ್ಲ ಆಯಿತು ಅಂಥೇಳಿ. ಅದಾದಮೇಲೆ ಮತ್ತೆ ಸಿಗ್ತೀನಿ, ಮಾತಾಡ್ತೀನಿ. ಇಲ್ಲಿ ನಾನು 2 ಚಿಕ್ಕ ಸೈಜಿನ ಈರುಳ್ಳಿ, ಹಾಗೆಯೇ 2 ಮೀಡಿಯಮ್ ಸೈಜಿನ ಟೊಮ್ಯಾಟೊ ಬೀಜ ಎಲ್ಲ ತೆಗೆದುಬಿಟ್ಟು ಹೆಚ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿನ ಕೂಡ ಈ ರೀತಿಯಾಗಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇದೆಲ್ಲವೂ ಕೂಡ ಒಂದು ಪ್ಯಾನ್ನಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಹುರ್ಕೊಳ್ಬೇಕಾಗತ್ತೆ. ಇದು ಗ್ರೇವಿಗೆ ಬೇಕಾಗಿರೋ ಅಂಥದ್ದು. ಎಣ್ಣೆ 1 ಚಮಚಷ್ಟು ಹಾಕ್ಕೊಂಡ್ರೆ ಸಾಕಾಗತ್ತೆ. ಇದಕ್ಕೆ ಹೆಚ್ಚಿಟ್ಟಿರುವಂತಹ ಈರುಳ್ಳಿ, ಟೊಮ್ಯಾಟೊ, ಶುಂಠಿ, ಬೆಳ್ಳುಳ್ಳಿ ಎಲ್ಲದನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ತೀನಿ. ಕ್ಯಾಮ್ರಾನ ಈ ಆ್ಯಂಗಲಲ್ಲಿ ಇಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ, ಸಾರಿ ಫಾರ್ ದ್ಯಾಟ್. ನನ್ನ ಟ್ರೈಪಾಡಲ್ಲಿ ಹಾಕೋ ಪ್ಲೇಟ್ ಇದೆಯಲ್ಲ, ಅದೆಲ್ಲೋ ಮಿಸ್ ಆಗಿ ಹೋಗ್ಬಿಟ್ಟಿತ್ತು. ಸೊ ನನಗೆ ಬೆಳಗ್ಗೆ ಬ್ಲಾಗ್ ಮಾಡೋ ಟೈಮಲ್ಲಿ ಲೇಟಾಗಿ ಹೋಗುತ್ತೆ ಅಂಥೇಳಿ ಕೆಲಸ ಮುಂದುವರ್ಸ್ಕೊಂಡು ಹೋದೆ. ನಿಮ್ಗೆ ಆವಾಗ ಪ್ಯಾನ್ ಒಳಗಡೆ ಏನಾಗ್ತಿದೆ ಅಂಥೇಳಿ ತೋರಿಸ್ತೀನಿ. ಟಾಪ್ ಆ್ಯಂಗಲಿಂದ ನಿಮಗೆ ತೋರಿಸ್ಬೇಕಾಗಿತ್ತು, ಇವತ್ತಾಗಲಿಲ್ಲ, ಕ್ಷಮಿಸಿ. ಈ ರೀತಿ ಮಧ್ಯ ನಿಮಗೆ ಪ್ಯಾನ್ನಲ್ಲಿ ಏನಾಗ್ತಿದೆ ಅಂಥೇಳಿ ತೋರಿಸ್ತೀನಿ. ಈಗ ಇದನ್ನು ಚೆನ್ನಾಗಿ ಹುರ್ಕೊಂಡು ಆ ಎಣ್ಣೆ ಏನಿರುತ್ತಲ್ಲ ಅದರೊಳಗೇ ಬೇಯಿಸ್ಕೋಬೇಕಷ್ಟೇ. ಯಾವುದೇ ನೀರು ಹಾಕೋದು ಬೇಡ, ಅಥವಾ ಇನ್ನೇನೇ ಪದಾರ್ಥ ಹಾಕಿ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬರೀ ಎಣ್ಣೆನಲ್ಲೇ ಹುರಿದು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಕೊನೆಗೆ ಈ ರೀತಿ ತಯಾರಾಗಿರುತ್ತೆ. ಅದು ಆರೋದಕ್ಕೆ ಇಟ್ಟು ನಾನು ಈಗ ಒಂದು ಪ್ಯಾನ್ನಲ್ಲಿ, ಸಾಸ್ ಪ್ಯಾನ್ನಲ್ಲಿ ಸ್ವಲ್ಪ ಬಟಾಣಿ ಏನಿದೆಯಲ್ಲ ಇದನ್ನು ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ. ಇದು ಇವಾಗ ಫ್ರೆಶ್ ಆಗಿ ಸಿಗುತ್ತಲ್ಲ ಆ ಬಟಾಣಿ ಇದು. ಈಗ ಫ್ರೋಝನ್ ಯೂಸ್ ಮಾಡ್ತೀರ ಅಂದರೆ ಅದು ಮಾಡ್ಬೋದು, ಆದರೆ ಫ್ರೆಶ್ ಆಗಿ ಸಿಗ್ತಿರೋದ್ರಿಂದ ಅದನ್ನೇ ಯೂಸ್ ಮಾಡಿಕೊಂಡ್ರೆ ಒಳ್ಳೆಯದು. ಮಸಾಲೆನೆಲ್ಲ ಒಂದು ತಟ್ಟೆಗೆ ಹಾಕಿ ಆರೋದಕ್ಕೆ ಇಟ್ಟಿದ್ದೀನಿ. ಅದೇ ಪ್ಯಾನಿಗೆ ಇನ್ನೊಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಒಗ್ಗರಣೆಗೆ ಜೀರಿಗೆ, ಒಂದು ಚಿಕ್ಕ ಚಕ್ಕೆ ತುಂಡು, 1-2 ಏಲಕ್ಕಿ ಮತ್ತು ಪಲಾವ್ ಎಲೆ ಇದನ್ನು ಹಾಕ್ಕೊಳ್ತೀನಿ. ನಂತರ ಇದಕ್ಕೆ 1-2 ಚಿಕ್ಕ ಸೈಜಿನ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಸೇರಿಸ್ಕೊಳ್ತೀನಿ. ಮಟರ್ ಪನ್ನೀರ್ಗೆ ಇಲ್ಲಿ ಒಂದು ಮಸಾಲೆ ಗ್ರೇವಿ ತಯಾರು ಮಾಡ್ಕೊಳ್ಳೋದಕ್ಕೆ ಅದನ್ನು ಹುರ್ಕೊಂಡಿದ್ದು, ಇನ್ನೊಂದು ಒಗ್ಗರಣೆಗೆ. ಈ ಒಗ್ಗರಣೆನಲ್ಲೇ ಈರುಳ್ಳಿ ಚೆನ್ನಾಗಿ ಬೇಯಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ತುಂಬಾ ಫ್ಲೇವರ್ಫುಲ್ ಆಗಿರುತ್ತೆ. ಹಾಗೆಯೇ ಈರುಳ್ಳಿ ಕೂಡ ಬಾಯಿಗೆ ಚೆನ್ನಾಗಿ ಸಿಗ್ತಿರುತ್ತೆ. ಹಾಗೆಯೇ ಗ್ರೇವಿನಲ್ಲಿ ಕೂಡ ಅದ್ರ ಫ್ಲೇವರು ಚೆನ್ನಾಗಿ ಬರ್ತಿರುತ್ತೆ. ಈಗ ಹೆಚ್ಚಿಟ್ಟಿರೋ ಈರುಳ್ಳಿನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇನ್ನೂ ಅಂದರೆ ಈ ಹಂತದಲ್ಲೂ ಹಾಕೋಬೇಕು ಅನ್ಸಿದ್ರೆ ಹಾಕೋಬೋದು, ಆದರೆ ನಾನೇನು ಹಾಕ್ತಿಲ್ಲ. ಏನು ಗ್ರೇವಿ ಇದೆಯಲ್ಲ ಅದರಲ್ಲೇ ನಾನು ಸಾಕಷ್ಟು ಕ್ವಾಂಟಿಟಿಲಿ ಹಾಕಿರೋದ್ರಿಂದ ಮತ್ತೆ ಹಾಕ್ತಿಲ್ಲ. ಬೇಕು ಅನ್ಸಿದ್ರೆ ಖಂಡಿತ ನೀವು ಈ ಹಂತದಲ್ಲೂ ಹಾಕೋಬೋದು. ಈಗ ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ಸ್ವಲ್ಪ ಅರಿಶಿನ ಸೇರಿಸ್ಕೋತೀನಿ ಈರುಳ್ಳಿ ಜೊತೆಗೆ. ನಾನು ಆಮೇಲೆ ಅಂದರೆ ಮಸಾಲೆ ಅದು ರುಬ್ಕೊಂಡಿಲ್ಲ, ಅದರಲ್ಲೇನು ಅರಿಶಿನ ಇಲ್ಲ, ಹಾಗಾಗಿ ಇದಕ್ಕೆ ಮಾತ್ರ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. 2 ಕಡೆ ಅರಿಶಿನ ಎಲ್ಲ ಹಾಕಿದ್ರೆ ತುಂಬಾ ಅದರದ್ದೇ ಫ್ಲೇವರ್ ಅದರದ್ದೇ ಒಂದು ಟೇಸ್ಟು, ಫ್ಲೇವರ್ ಎಲ್ಲದೂ ಕೂಡ ಜಾಸ್ತಿ ಆಗೋಗುತ್ತೆ. ಈಗ ನಾನು ಮೊದಲು ಹುರಿದಿಟ್ಕೊಂಡಿದ್ದಲ್ಲ ಮಸಾಲೆ, ಅದನ್ನು ಮಿಕ್ಸರ್ಗೆ ಹಾಕಿ ಈ ರೀತಿಯಾಗಿ ತಯಾರು ಮಾಡ್ಕೊಂಡಿದ್ದೀನಿ. ಇದನ್ನು ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಇಲ್ಲಿರೋದೆಲ್ಲವುದು ಬೆಂದಿರೋ ಪದಾರ್ಥ, ಹಾಗೆಯೇ ಒಗ್ಗರಣೆಯಲ್ಲಿರೋದು ಕೂಡ ಬೆಂದಿದೆ. ಮಧ್ಯದಲ್ಲಿ ಮಿಕ್ಸರ್ ಮೇಲೆ ಟವಲು ಸರಿಯಾಗಿ ಹೊದಿಸಿಲ್ಲ ಅಂತ ಅನ್ನಿಸ್ತು. ಈ ರೀತಿ ಒಂದು ಟವಲ್ನ ಯಾವಾಗಲೂ ಹೊದಿಸಿಟ್ಟಿರ್ತೀನಿ. ಯಾಕೆ ಅಂತ ಹೇಳಿದ್ರೆ ಆ ಮಿಕ್ಸರ್ ಮೇಲ್ಭಾಗದಲ್ಲಿ ಧೂಳೆಲ್ಲ ಕೂತ್ಕೊಂಡ್ರೆ ಪ್ರತಿ ಸತಿ ಮಿಕ್ಸರ್ ಹಾಕಿದಾಗಲೂ ಬುಷು ಇದೆಲ್ಲವುದು ಕೂಡ ಒಂದು ಅಂಟ್ಕೊಂಡ ಹಾಗೆ ಅಥವಾ ಫ್ರಿಕ್ಷನ್ನು ಕ್ರಿಯೇಟ್ ಆಗಿ ಮಿಕ್ಸರ್ ಜಾರಿನ ಬುಷ್ಗಳೇನಿರುತ್ತಲ್ಲ ಅದೆಲ್ಲ ಕೂಡ ಹಾಳಾಗೋಗುತ್ತೆ. ಮಿಕ್ಸರು ಕೂಡ ಕ್ಲೀನಾಗಿ ಇರೋದಿಲ್ಲ. ಹಾಗಾಗಿ ಮೇಲ್ಗಡೆ ಒಂದು ಬಟ್ಟೆನ ಹೊದಿಸಿಟ್ಟಿದ್ರೆ ಈ ಸಣ್ಣ ಧೂಳು, ಜಿಗಿಟು, ಎಣ್ಣೆ ಒಗ್ಗರಣೆ ಎಲ್ಲ ಹಾಕಿದಾಗ ಜಿಡ್ಡಿನ ಅಂಶ ಎಲ್ಲವೂ ಕೂಡ ಅದರೊಳಗೆ ಹೋಗಿ ಕೂತ್ಕೊಂಡು ಹಾಳಾಗೋದು ತಪ್ಪುತ್ತೆ. ಇದು ಯಾವಾಗಲೂ ನಾನು ಮಾಡಿಟ್ಟಿರ್ತೀನಿ ಮಿಕ್ಸರ್ ಮೇಲೆ ಒಂದು ಒಳ್ಳೆ ಒಗೆದಿಟ್ಟಿರೋಂಥ ಟವಲ್ನ ಹೊದಿಸಿ. ಈಗ ಪ್ಯಾನ್ನಲ್ಲಿ ಗ್ರೇವಿ ಈ ರೀತಿಯಾಗಿ ಕಾಣಿಸ್ತಾ ಇದೆ.
ಈಗ ಇದಕ್ಕೆ ಒಂದೊಂದೇ ಪುಡಿ ಮಸಾಲೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಬೀಜದ ಪುಡಿ, ಅಚ್ಕಾರದ ಪುಡಿ, ಬೇಕು ಅನ್ಸರೆ ಚೂರು ಜೀರಿಗೆ ಪುಡಿ ಹಾಕ್ಕೋಬೋದು. ಗರಂ ಮಸಾಲ ಈ ಹಂತದಲ್ಲಿ ಸ್ವಲ್ಪ ಹಾಕ್ಕೊಳ್ತೀನಿ. ಆಮೇಲೆ ಕೊನೆಗೆ ಕೂಡ ಸ್ವಲ್ಪ ಹಾಕ್ಕೊಳ್ತೀನಿ. ಈ ರೀತಿಯಾಗಿ ಎಲ್ಲ ಮಸಾಲೆಗಳು ಬಿದ್ದಿದೆ. ಇಲ್ಲಿ ನಿಮಗೆ ಇಲ್ಲಿ ನಾನು ಹಾಕಿರೋದು ಖಾರಕ್ಕೆ ಅಚ್ಕಾರದ ಪುಡಿ ಹಾಕಿರೋದು. ಈ ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ ಏನು ಬರುತ್ತಲ್ಲ ಬಣ್ಣಕ್ಕೆ, ಅದನ್ನೇನು ನಾನಿಲ್ಲಿ ಹಾಕಿಲ್ಲ. ಈಗ ಇದನ್ನು ಚೆನ್ನಾಗಿ ಕೈ ಆಡಿಸ್ಕೊಳ್ಳೋಣ. ಇದು ಕುದಿಬೇಕು. ಕುದ್ದ ಮೇಲೆ ಇದಕ್ಕೆ ಸುಮಾರು ಒಂದು 200ರಿಂದ 250 ಗ್ರಾಮ್ ಅಷ್ಟು ಪನ್ನೀರನ್ನ ಹಾಕ್ಕೊಳ್ತೀನಿ. ಹಾಗೆಯೇ ಬಟಾಣಿ 1 ಕಪ್ಪಷ್ಟು ಏನು ಬೇಯಿಸಿಟ್ಕೊಂಡಿದ್ದಲ್ಲ ಅದನ್ನು ಹಾಕ್ಕೊಳ್ತೀನಿ. ಈ ಗ್ರೇವಿನಲ್ಲಿ ಎಲ್ಲವುದು ಬೆಂದಿರೋದ್ರಿಂದ ತುಂಬ ಹೊತ್ತೇನು ತೊಗೊಳ್ಳಲ್ಲ. ಹಾಗೆಯೇ ಒಗ್ಗರಣೆಯಲ್ಲಿ ಈರುಳ್ಳಿ ಎಲ್ಲ ಬೆಂದಿರೋದ್ರಿಂದ ಬೇಗನೆ ಕುದಿ ಬಂದುಬಿಡುತ್ತೆ. ಈಗ ಇದಕ್ಕೆ ಚೆನ್ನಾಗಿ ಇದನ್ನು ಕೈ ಆಡಿಸ್ಕೊಳ್ಳೋಣ. ನಿಮಗೆ ಕಲರಿಗೆ ಬೇಕಾಗಿರೋವಂಥ ಬ್ಯಾಡಗಿ ಮೆಣಸಿನ್ಕಾಯಿನ ಪುಡಿ ಅಥವಾ ಕಾಶ್ಮೀರಿ ಚಿಲ್ಲಿ ಪೌಡ್ರು ಅಂತಾರಲ್ಲ ಅದು, ಅಥವಾ ಆಮೇಲೆ ಮತ್ತು ಖಾರಕ್ಕೆ ಬೇಕಾಗಿರೋಂಥ ಅಚ್ಕಾರದ ಪುಡಿ ಎರಡೂ ಕೂಡ ಹಾಕ್ಕೋಬೋದು. ಆದರೆ ಇಲ್ಲಿ ಬರೀ ನಾನು ಖಾರಕ್ಕೆ ಬೇಕಾಗಿರೋ ಅಚ್ಕಾರದ ಪುಡಿನ ಮಾತ್ರ ಹಾಕ್ಕೊಂಡಿದ್ದೀನಿ, ಬಣ್ಣಕ್ಕೇನು ನಾನು ಹಾಕ್ಕೊಂಡಿಲ್ಲ. ಇಲ್ಲಿ ಪನ್ನೀರನ್ನ ದೊಡ್ಡದಾಗಿ ಕ್ಯೂಬ್ಸ್ ಮಾಡಿ ಹೆಚ್ಚಿಟ್ಕೊಂಡಿದ್ದೀನಿ. ಬೇಕಾದರೆ ನೀವು ಎಣ್ಣೆಯಲ್ಲಿ ಸ್ವಲ್ಪ ಕರ್ದ ಹಾಗೆ ಅಥವಾ ಹುರಿದ ಹಾಗೆ ಮಾಡಿ ಕೂಡ ಹಾಕ್ಕೋಬೋದು. ಜೊತೆಗೆ ಬೆಂದಿರೋಂಥ ಬಟಾಣಿನ ಕೂಡ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಕೈ ಆಡಿಸ್ಕೊಂಡು 1-2 ಕುದಿ ಬರಬೇಕು. ಆಮೇಲೆ ಹದ ನೋಡ್ಕೊಳ್ಳಿ ಎಷ್ಟು ನೀರಾಗಿ ಬೇಕು ಅಂಥೇಳಿ. ತುಂಬ ನೀರಾಗಿ ಮಾಡಿಕೊಂಡ್ರು ಚೆನ್ನಾಗಿರೋದಿಲ್ಲ, ಸ್ವಲ್ಪ ಗಟ್ಟಿಯಾಗಿದ್ರೇ ಒಳ್ಳೆಯದು. ಕಡೆಯದಾಗಿ ಒಂದು ಸ್ವಲ್ಪ ಇದು ಗರಂ ಮಸಾಲೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತೀನಿ. ಉಪ್ಪು ನಾನು ಇನ್ಯಾವ ಹಂತದಲ್ಲೂ ಹಾಕಿಲ್ಲ, ಕೊನೆಗೆ ಇಲ್ಲೇ ಹಾಕ್ತಿರೋದು. ಹಾಗಾಗಿ ಕರೆಕ್ಟಾಗಿ ನೋಡಿ ಹಾಕ್ಕೋಬೋದು. ಆಮೇಲೆ ಕಸೂರಿ ಮೇಥಿ ಅಂತಾರಲ್ಲ, ಅಂದರೆ ಒಣಗಿರೋಂಥ ಮೆಂತ್ಯದ ಸೊಪ್ಪು, ಅದನ್ನು ಚೂರು ಒಂದು ಪ್ಯಾನ್ನಲ್ಲಿ ಬೆಚ್ಚಗೆ ಮಾಡಿಕೊಂಡು ಪುಡಿ ಮಾಡಿ ಕಡೆಯದಾಗಿ ಇದಕ್ಕೆ ಸೇರಿಸ್ಕೋತೀನಿ. ಸುಮ್ಮನೆ ಒಗ್ಗರಣೆಗೆ ಟೊಮ್ಯಾಟೊ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಇದೆಲ್ಲದನ್ನು ಹಾಕಿ ಪನ್ನೀರು ಮತ್ತು ಬಟಾಣಿ ಕಾಳುಗಳನ್ನು ಹಾಕಿ ಮಾಡೋ ಮಟರ್ ಪನ್ನೀರ್ಗಿಂತ ಈ ಮಟರ್ ಪನ್ನೀರು ತುಂಬಾ ಚೆನ್ನಾಗಿರುತ್ತೆ. ಚೆನ್ನಾಗಿ ಗ್ರೇವಿ ಬರುತ್ತೆ. ನೀವು ಚಪಾತಿ ಜೊತೆಗೆ ನೆಂಚ್ಕೊಳ್ಳೋದಕ್ಕೆ ಅಥವಾ ಜೀರಾ ರೈಸ್ ಮಾಡ್ಕೊಂಡು ತಿಂತೀರಾ ಅಂದರೆ ಕುಲ್ಚಾ ಏನು ಬೇಕಾದ್ರೂ ಬಟರ್ ನಾನ್ ಯಾವುದ್ರ ಜೊತೆಗಾರೋ ನೆಂಚ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ತುಂಬ ರಸಭರಿತವಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಇಲ್ಲಿ ತೋರಿಸಿರೋ ರೀತಿ ಖಂಡಿತ ಟ್ರೈ ಮಾಡಿ ನೋಡಿ. ಈ ರೀತಿಯಾಗಿ ಕಾಣಿಸ್ತಿದೆ ಮಟರ್ ಪನ್ನೀರು. ಇದಕ್ಕೆ ಹುರಿದಿಟ್ಟಂತಹ ಕಸೂರಿ ಮೇಥಿನ ಏನಿದೆಯಲ್ಲ ಅದನ್ನು ಈ ಕೊನೆಯದಾಗಿ ಸೇರಿಸ್ಕೋತೀನಿ. ಈಗ ಎಲ್ಲ ಹಾಕಾದ್ಮೇಲೆ ಚೆನ್ನಾಗಿ ಕೈ ಆಡಿಸಿ ಇದ್ರ ಮುಚ್ಚಳನ ಮುಚ್ಚಿಟ್ರೆ 1 ನಿಮಿಷ, ಆಮೇಲೆ ಅಂದರೆ ಒಲೆನ ಸಣ್ಣಗೆ ಮಾಡಿ ಮುಚ್ಚಳನ ಮುಚ್ಚಿಟ್ಟು ಆಮೇಲೆ ನೀವು ಆಫ್ ಮಾಡಿದ್ರೆ ಮಟರ್ ಪನ್ನೀರ್ ತಯಾರಾದ ಹಾಗೆ. ತುಂಬಾ ಚೆನ್ನಾಗಿ ಬರುತ್ತೆ. ಈ ರೀತಿ ಮಾಡಿ ನೋಡಿ. ನಿಮಗೆ ಒಗ್ಗರಣೆಯಲ್ಲಿ ಈರುಳ್ಳಿ ಫ್ಲೇವರು, ಮಸಾಲೆಗಳ ಫ್ಲೇವರ್ ಇರುತ್ತೆ, ಜೊತೆಗೆ ಹಾಗೆ ಗ್ರೇವಿನಲ್ಲಿ ಕೂಡ ತುಂಬಾ ಒಂದು ರೀತಿ ಸಿಲ್ಕಿ ಟೆಕ್ಸ್ಚರ್ ಇರುತ್ತೆ. ಜೊತೆಗೆ ಟೊಮ್ಯಾಟೊ, ಈರುಳ್ಳಿ ಎಲ್ಲದರದ್ದು ರುಚಿ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಇದ್ರ ಜೊತೆಗೆ ನಾನಿವತ್ತು ಮೆಂತ್ಯದ ಸೊಪ್ಪು ಹಾಕಿ ಪರಾಟ ಮಾಡ್ತಾಯಿದ್ದೀನಿ. ಇದ್ರ ರೆಸಿಪಿನ ನಾನು ಆಲ್ರೆಡಿ ಚಾನಲ್ ತೋರಿಸೀನಿ, ಆದರೆ ಚಿಕ್ಕದಾಗಿ ಇಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಸುಮಾರು 1-2 ಕಪ್ಪಷ್ಟು ಮೆಂತ್ಯದ ಸೊಪ್ಪನ್ನು ಚೆನ್ನಾಗಿ ತೊಳೆದು ಸಣ್ಣಗೆ ಹೆಚ್ಚಿ ಒಗ್ಗರಣೆಯಲ್ಲಿ ಹುರ್ಕೊಂಡಿದ್ದೀನಿ. ಒಗ್ಗರಣೆಗೆ ಏನೂ ಹಾಕಿಲ್ಲ, ಸ್ವಲ್ಪ ಎಣ್ಣೆ ಹಾಕಿ ಚೂರು ಓಂ ಕಾಳನ್ನು ಹಾಕಿ ಅದರಲ್ಲಿ ಮೆಂತ್ಯ ಸೊಪ್ಪನ್ನು ಹಾಕಿ ಹುರಿದೀನಿ. ನಂತರ ಮಾಮೂಲಿ ಮಸಾಲೆ ಪುಡಿಗಳು, ಕೊತ್ತಂಬರಿ ಬೀಜ, ಜೀರಿಗೆ ಪುಡಿ, ಆಮ್ಚೂರು ಪೌಡ್ರು, ಅಚ್ಕಾರದ ಪುಡಿ, ಹಾಗೆಯೇ ಸ್ವಲ್ಪ ಅರಿಶಿನ ಅದೆಲ್ಲದನ್ನು ಕೂಡ ಹಾಕಿ ಹುರ್ಕೊಂಡಿದ್ದೀನಿ. ಅದಾದಮೇಲೆ 1-2 ಚಮಚದಷ್ಟು, ಚಿಕ್ಕ ಚಮಚದಷ್ಟು ಕಡಲೆ ಹಿಟ್ಟನ್ನು ಹಾಕಿ ಇದನ್ನು ಹುರ್ಕೊಳ್ತೀನಿ. ಇಲ್ಲಿ ಇನ್ನೊಂದು ವಿಷಯ ನೆನ್ಪಿಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಮೆಂತ್ಯ ಸೊಪ್ಪಿಗೆ ಉಪ್ಪನ್ನು ಹಾಕಕ್ಕೆ ಹೋಗಬೇಡಿ. ಕಡೆಯದಾಗಿ ಹಿಟ್ಟಿನ ಜೊತೆಗೆ ಸೇರಿಸ್ಕೊಂಡು ಕಲಿಸ್ಕೋತೀವಲ್ಲ, ಆಗ ಉಪ್ಪು ಹಾಕಿದ್ರೆ ಸಾಕಾಗತ್ತೆ. ಅದು ಚೆನ್ನಾಗಿ ಆರಿದ್ಮೇಲೆ ಅದಕ್ಕೆ ಕಡಲೆ ಹಿಟ್ಟನ್ನು ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಅದು ಆರಿದ್ಮೇಲೆ ಅದಕ್ಕೆ ಬೇಕಾಗಿರೋಷ್ಟು ಪ್ರಮಾಣದ ಗೋಧಿ ಹಿಟ್ಟನ್ನು ಸೇರಿಸಿ ಕಲಿಸ್ಕೊಂಡು ಹಿಟ್ಟನ್ನು ತಯಾರು ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಈ ರೀತಿಯಾಗಿ ಟ್ರಯಾಂಗಲ್ ಶೇಪ್ ಪರಾಟ ಕೂಡ ಮಾಡ್ಕೋಬೋದು, ಇಲ್ಲ ಸುಮ್ಮನೆ ಹಾಗೇ ಫುಲ್ಗಾ ಚಪಾತಿ ಥರ ರೌಂಡಾಗಿ ಒತ್ಕೊಂಡು ಮಾಡ್ತೀರಾ ಅಂದರೆ ಅದು ಕೂಡ ಆಗುತ್ತೆ. ಇಲ್ಲಿ ನಾನು ತುಪ್ಪನ ಹಾಕಿ ಮಾಡ್ತಾಯಿದ್ದೀನಿ, ಎಣ್ಣೆನ ಕೂಡ ಹಾಕ್ಕೊಂಡು ಮಾಡ್ಬೋದು. ರುಚಿ ತುಂಬ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಮಾಡಿಕೊಂಡು ಇದ್ರ ಜೊತೆಗೆ ಮಟರ್ ಪನ್ನೀರ್ ಜೊತೆಗೆ ನೆಂಚ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಎರಡರ ಕಾಂಬಿನೇಷನ್ನು ಖಂಡಿತ ನೀವು ಕೂಡ ಟ್ರೈ ಮಾಡಿ ನೋಡಿ. ಈ ರೀತಿ ಮೆಂತ್ಯದ ಸೊಪ್ಪು ಹಾಕಿ ಮಾಡಿದಾಗ ಟ್ರಯಾಂಗಲ್ ಪರಾಟ ಅಲ್ಲದೆ ಮಾಮೂಲಿ ಚಪಾತಿ ಥರ ಮಾಡಿ ನೀವು ತೆಳ್ಳಗೆ ಹೊತ್ಕೊಂಡು ಬೇಯಿಸಿ ಇಟ್ಕೊಂಡ್ರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ 1-2 ದಿವಸಗಳ ಕಾಲ ಇಟ್ಕೋಬೋದು. ಅಥವಾ ನೀವೇನಾದ್ರು ಟ್ರೈನಲ್ಲಿ ಟ್ರಾವೆಲ್ ಮಾಡ್ತೀರಾ ಅಂದ್ರೆ ಈ ರೀತಿ ಮಾಡ್ಕೊಂಡು ಹೋದರೆ ಅದ್ರ ಜೊತೆಗೆ ನೆಂಚ್ಕೊಳ್ಳೋಕೆ ಏನಾರೋ ಒಂದಿದ್ರೆ ತುಂಬಾ ಚೆನ್ನಾಗಿರುತ್ತೆ, ತಿನ್ಬೋದು. ಜೊತೆಗೆ ಮೆಂತ್ಯದ ಸೊಪ್ಪು ಕೂಡ ಇದರೊಳಗೆ ಸೇರಿಕೊಂಡಾಗ ಖಂಡಿತ ಆರೋಗ್ಯ ಕೂಡ. ಟ್ರೆಕಿಂಗ್ ವಿಡಿಯೋಗಳು ಹಾಕಿದಾಗ ಬರೋ ಪ್ರಶ್ನೆಗಳು ಏನು ಅಂತಂದ್ರೆ, ಫಸ್ಟು ಯಾರ ಜೊತೆ ಹೋಗ್ತೀರಾ, ಹೇಗೆ ಹೋಗ್ತೀರಾ ಅಂತ ಹೇಳಿ.
ನೀವು ಗೂಗಲ್ ಸರ್ಚ್ ಮಾಡಿದರೆ ಸಾಕಷ್ಟು ಇನ್ಸ್ಟಾಗ್ರಾಮ್ನ ಪೇಜ್ಗಳು ಇದೆ, ಹಾಗೇನೆ ವೆಬ್ಸೈಟ್ಗಳು ಇದೆ, ಯಾರೆಲ್ಲ ಟ್ರೆಕ್ಕಿಂಗ್ ಕಂಡಕ್ಟ್ ಮಾಡ್ತಾರೋ. ನಾವು ಈ ಸತಿ ಹೋಗಿದ್ದು ಇಂಡಿಯಾ ಹೈಕ್ಸ್ ಅಂತ ಹೇಳಿ. ಆಮೇಲೆ ಪ್ರಿಪ್ರೇಷನ್ ಹೇಗೆ ಮಾಡ್ಕೋತೀರಾ ಅಂದರೆ ಫಿಸಿಕಲ್ ಫಿಟ್ನೆಸ್ ವಿಷಯಕ್ಕೆ ಬಂದಾಗ, ನೀವೇನಾದ್ರು ಮೊದಲನೇ ಸತಿ ಟ್ರೆಕ್ಕಿಂಗ್ ಹೊರಟಿರಾ ಅಂದರೆ ಖಂಡಿತ 2 ಅಥವಾ 3 ತಿಂಗಳು ಮುಂಚೆ ರೆಗ್ಯುಲರ್ ಆಗಿ ವಾಕ್ ಮಾಡೋಕ್ಕೆ ಶುರು ಮಾಡಿ. ಉದಾಹರಣೆಗೆ ಒಂದು ದಿವಸಕ್ಕೆ ಕನಿಷ್ಠ ಒಂದು 5 ಕಿಲೋಮೀಟರ್ ಆದರೂ ವಾಕ್ ಮಾಡೋದಕ್ಕೆ ಶುರು ಮಾಡಬೇಕು. ಮತ್ತು ಇನ್ನೊಂದೇನು ಅಂದರೆ 5 ಕಿಲೋಮೀಟರ್ನ 40ರಿಂದ 45 ನಿಮಿಷದಲ್ಲಿ ಮುಗಿಸೋ ಅಷ್ಟು ಸ್ಪೀಡಲ್ಲಿ ವಾಕ್ ಮಾಡೋದನ್ನ ಕಲಿಬೇಕು. ಇದು ಇಂಡಿಯಾ ಹೈಕ್ಸ್ನವ್ರು ಹೇಳ್ತಾರೆ, ಎಷ್ಟೊಂದು ಬೇರೆ ಬೇರೆ ಪೇಜಸ್ನವರು ಹೇಳ್ತಾರೆ. ಅಂದರೆ 1 ಕಿಲೋಮೀಟರ್ನ 9 ನಿಮಿಷ 8 ನಿಮಿಷ ಇದರಲ್ಲಿ ಮುಗಿಸೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳಿ. ಈ ರೀತಿ ಮೊದಲನೇ ಸತಿ ಹೊರಡೋರು ನೀವು ಒಂದು 3 ತಿಂಗಳ ಕಾಲ ಪ್ರಿಪ್ರೇಷನ್ ಮಾಡಿಕೊಂಡ್ರೆ ಟ್ರೆಕ್ಕಿಂಗ್ ನೀವು ಹೊರಟಾಗ ತುಂಬಾ ಆರಾಮಾಗಿ ಮಾಡ್ತೀರಾ. ಆಮೇಲೆ ಮೊದಲಿಂದನೂ ತುಂಬಾ ಟ್ರೆಕ್ಕಿಂಗ್ ಮಾಡ್ಕೊಂಡು ಬಂದವ್ರಿಗಂತೂ ಏನು ಹೇಳಲೇಬೇಕಾಗಿಲ್ಲ, ಗೊತ್ತಿರುತ್ತೆ ನಿಮಗೆ. ಅಟ್ಲೀಸ್ಟ್ ಒಂದು ಮಧ್ಯದಲ್ಲಿ ಗ್ಯಾಪ್ ಆಗಿ ಹೋಗಿದೆ, ನಾವು ರೆಗ್ಯುಲರ್ ಆಗಿ ವಾಕ್ ಮಾಡ್ತಿಲ್ಲ, ಏನೂ ಫಿಸಿಕಲ್ ಆಗಿ ಆಕ್ಟಿವ್ ಆಗಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಒಂದು ತಿಂಗಳು ಮುಂಚೆನಾದರೂ ವಾಕ್ ಮಾಡೋದಕ್ಕೆ ಶುರು ಮಾಡಿದ್ರೆ ಒಳ್ಳೇದು. ಅವರು ಕೂಡ ಒಂದು 3 ತಿಂಗಳು ಮುಂಚೆ ಮಾಡಿದ್ರೆ ಒಳ್ಳೇದು. ಅಕಸ್ಮಾತ್ ಆಗಲಿಲ್ಲ ಅಂತಂದ್ರೆ ಕನಿಷ್ಠ ಪಕ್ಷ 1 ತಿಂಗಳಾದ್ರೂ ಮುಂಚೆ ವಾಕ್ ಮಾಡೋಕ್ಕೆ ಶುರು ಮಾಡಿದ್ರೆ ರೆಗ್ಯುಲರ್ ಆಗಿ ಮಾಡಿದ್ರೆ ಒಳ್ಳೇದು. ಆಮೇಲೆ ವಾಕಿಂಗ್ ಯಾವಾಗ ಮಾಡ್ಬೇಕಾದ್ರೂ ಅಷ್ಟೇ, ಊಟ ಆದ್ಮೇಲೆ ಆರಾಮಾಗಿ ವಾಕ್ ಮಾಡೋದು, ಅಥವಾ ಏನೋ ಒಂದು ರೀತಿ ಕಿವಿಗೊಂದು ಕಿವಿಗೊಂದು ಹಾಡನ್ನು ಕೇಳ್ದೆ ಇಯರ್ ಪ್ಲಗ್ ಹಾಕೊಂಡು ವಾಕ್ ಮಾಡೋದು, ಅಥವಾ ಈ ಥರ ಇನ್ನೇನೋ ಒಂದು ಕೆಲಸ ಮಾಡ್ತಾ ವಾಕ್ ಮಾಡೋದಿದೆಯಲ್ಲ, ಅದನ್ನ ಮಾಡಿದ್ರೆ ಏನೂ ಉಪಯೋಗ ಇಲ್ಲ. ವಾಕ್ ಮಾಡೋದು ಅಂದರೆ ಪಾರ್ಕಿಗೆ ಹೋಗೋ ಅಥವಾ ಎಲ್ಲಿ ನೀವು ವಾಕಿಂಗ್ ಟ್ರ್ಯಾಕ್ ಇರುತ್ತೋ ಅಲ್ಲಿ ಶ್ರದ್ಧೆಯಿಂದ ವಾಕ್ ಮಾಡಬೇಕು. ನಾನು ಕೇಳಿದ್ರೆ ಯಾವ ಹಾಡು ಕೇಳಿದೆ, ಶ್ಲೋಕ ಕೇಳಿದೆ, ಮಂತ್ರ ಕೇಳಿದೆ, ಕತೆ ಕೇಳಿದೆ, ಯಾವ ಪಿಕ್ಚರ್ ನೋಡಿದೆ, ಸೀರಿಯಲ್ ನೋಡಿದೆ, ಯಾಕಂದರೆ ಈ ಫೋನಲ್ಲೂ ಎಲ್ಲವುದು ಬರುತ್ತೆ, ಇದು ಯಾವುದು ಮಾಡ್ದೇನೆ ಬರೀ ವಾಕಿಂಗ್ ಮಾಡೋದ್ರಿಂದ ನಿಜವಾಗ್ಲೂ ಆರೋಗ್ಯ ಚೆನ್ನಾಗತ್ತೆ. ಎಷ್ಟೊಂದು ಜನಕ್ಕಿರುತ್ತೆ, ಅಯ್ಯೋ ನಾವು ಮನೇಲೇ ಎಷ್ಟು ಆ್ಯಕ್ಟಿವ್ ಆಗಿರ್ತೀವಿ, ಓಡಾಡ್ಕೊಂಡು ಕೆಲಸ ಮಾಡ್ತಿರ್ತೀವಿ, ಆದ್ರಿಂದ ನಮ್ಗೇನು ವಾಕಿಂಗ್ ಹೋಗೋದು ಬೇಡ ಅಂತಾರೆ. ಅದಂತೂ ಏನಂತಾರೆ, ಅದೊಂದು ತಪ್ಪು ಕಲ್ಪನೆ. ಮನೇಲಿ ನಾವು ಕೆಲಸ ಮಾಡೋದಿದೆಯಲ್ಲ ಅಥವಾ ಮನೆಗೆ ಸಂಬಂಧಪಟ್ಟ ಹಾಗೆ ನಾವೇನು ಹೊರಗಡೆ ಓಡಾಡ್ಕೊಂಡು ಕೆಲಸ ಮಾಡೋದಿದೆಯಲ್ಲ, ಅದು ಒಂದು ರೀತಿ ಏನೋ ಒಂದು ತಲೆಯಲ್ಲಿ ಇಟ್ಕೊಂಡು ಯಾವುದೋ ಒಂದ್ರ ಕಡೆ ಗಮನ ಹರಿಸ್ಕೊಂಡು ಅಲ್ಲಿ ನಾವು ವಾಕಿಂಗ್ ಅಥವಾ ಫಿಸಿಕಲ್ ಆಗಿ ಆಕ್ಟಿವ್ ಆಗಿರ್ತೀವಿ. ಇದು ನಾವು ವಾಕಿಂಗ್ ಅಂತಾನೆ ಹೋದಾಗ ಒಂದು ರಿದಮ್ ಅಲ್ಲಿ ಒಂದು ಟ್ರ್ಯಾಕ್ನಲ್ಲಿ ವಾಕ್ ಮಾಡಿದಾಗ ದೇಹಕ್ಕೆ ಮ್ಯಾಕ್ಸಿಮಮ್ ಲಾಭ ಸಿಗುತ್ತೆ. ಇಲ್ಲಿ ನಾವು ಮನೇಲಿ ಕೆಲಸ ಮಾಡ್ಬೇಕಾದ್ರೆ ಏನೋ ಒಂದು ಆತಂಕ, ಸ್ಟ್ರೆಸ್ಸು, ಇದನ್ನ ಮುಗಿಸ್ಬೇಕು ಅನ್ನೋ ಟೆನ್ಷನ್ನು, ಅಯ್ಯೋ ಯಾರೋ ಬಂದ್ಬಿಡ್ತಾರೆ ಅವ್ರಿಗೇನೋ ಮಾಡ್ಕೊಡ್ಬೇಕು, ಅಥವಾ ಗಂಡ ಆಫೀಸ್ಗೆ ಹೋಗ್ತಾರೆ, ಅಥವಾ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ, ಈ ಥರದ್ದು ಎಲ್ಲೋದ್ರ ಮಧ್ಯೆನೇ ಓಡಾಡ್ತಿರ್ತೀವಿ. ಈ ಹೇಳೋ ಮಾತುಗಳು ಬರೀ ಆ ಗೃಹಿಣಿಗೆ ಮಾತ್ರ ಅಲ್ಲ, ಮನೇಲಿರೋರು ಎಲ್ಲರಿಗೂ ಅಪ್ಲೈ ಆಗುತ್ತೆ. ನಾನು ಎಷ್ಟೋ ಜನ ಹೇಳೋದು ಕೇಳಿದ್ದೀನಿ, ವಾಕಿಂಗ್ ಮಾಡ್ಯೋ ನಮ್ಗೇನು ಮನೇಲೆ ನಾವು ಆ್ಯಕ್ಟಿವ್ ಆಗಿರ್ತೀವಿ. ಅದಂತೂ ಆಗೋದಿಲ್ಲ. ಯಾಕೆಂದರೆ ನಮ್ಮ ದೇಹದಲ್ಲಿ ಎಲ್ಲ ಮಸಲ್ಸನ್ನು ಚೆನ್ನಾಗಿ ಉಪಯೋಗಿಸ್ಕೊಂಡು ವ್ಯಾಯಾಮ ಮಾಡಿದಾಗ ಅಥವಾ ವಾಕಿಂಗ್ ಮಾಡಿದಾಗ ಆವಾಗ ಒಂದು ಸಿಗೋ ಏನಿದೆಯಲ್ಲ ರಿಲ್ಯಾಕ್ಸೇಷನ್ನು ಅಥವಾ ಒಂದು ಆರೋಗ್ಯ, ಅದೆಲ್ಲವೂ ಕೂಡ ಮನೆ ಕೆಲಸ ಮಾಡಬೇಕಾದ್ರೆ ಅಥವಾ ಹೊರಗಡೆ ಕೆಲಸ ಅಂತ ಇಟ್ಕೊಂಡು ಓಡಾಡ್ತಿದ್ದಾಗ ಸಿಗೋದಿಲ್ಲ. ಅಫ್ಕೋರ್ಸ್ ಎಷ್ಟೋ ಜನಕ್ಕೆ ಟೈಮ್ ಇರೋದಿಲ್ಲ, ಗೊತ್ತು. ಆದರೆ ವಾರದಲ್ಲಿ 2 ಸತಿ 3 ಸತಿನಾರೋ ವಾಕ್ ಮಾಡ್ತೀವಿ ಅಂತ ಇಟ್ಕೊಂಡು ಶನಿವಾರ ಭಾನುವಾರ ಟೈಮ್ ಮಾಡ್ಕೊಳ್ಳೋದು, ಅಥವಾ ಇನ್ಯಾವಲ್ಲಾರು ವಾರದಲ್ಲಿ ಮಧ್ಯದಲ್ಲಿ 1-2 ಸತಿ ಮಾಡ್ಕೊಂಡು ಮಾಡಬೇಕಾಗತ್ತೆ. ಸೊ ಪ್ರಿಪ್ರೇಷನ್ ವಿಷಯಕ್ಕೆ ಇಷ್ಟು ಬಂತು. ಆಮೇಲೆ ಮಕ್ಕಳುಗಳಿಗೆ ಟ್ರೆಕ್ಕಿಂಗ್ ಮಾಡೋದಕ್ಕೆ ಹೇಗೆ ಕಲಿಸೋದು ಅಂತ ಹೇಳಿ, ಚಿಕ್ಕ ವಯಸ್ಸಿಂದನೇ ಫಸ್ಟ್ ಆಫ್ ಆಲ್ ವಾಕ್ ಮಾಡೋದನ್ನ ಕಲಿಸ್ಬೇಕು, ನಡೆಯೋದನ್ನ ಕಲಿಸ್ಬೇಕು. ಯಾಕಂದರೆ ಇವತ್ತಿನ ದಿವಸ ಕಾರು 2 ವೀಲರ್ ಇರೋದ್ರಿಂದ, ಆಮೇಲೆ ಸ್ಕೂಲಿಗೆ ಬಸ್ಸಲ್ಲಿ ಹೋಗೋದ್ರಿಂದ ಮಕ್ಳುಗಳು ನಡೆಯೋದೇ ಕಡಿಮೆ ಆಗೋಗಿದೆ. ಸಾಧ್ಯವಾದಷ್ಟು ಮಕ್ಳುಗಳು ನಡಿಬೇಕು. ಎಷ್ಟೇ ಚಿಕ್ಕ ಮಕ್ಕಳಾದ್ರೂ ಪರವಾಗಿಲ್ಲ, 1 ವರ್ಷದ ಮಗು ಇರ್ಬೋದು, 2 ವರ್ಷದ ಮಗು ಇರ್ಬೋದು, ಅಥವಾ 10 ವರ್ಷದ ಮಕ್ಳಿರ್ಬೋದು, ಯಾರೇ ಅದನ್ನು ಆ ವಯಸ್ಸಿಗೆ ತಕ್ಕ ಹಾಗೆ ಚೂರು ನಡೆಯೋದನ್ನ ನಾವು ಪ್ರಾಕ್ಟೀಸ್ ಮಾಡಿಸ್ಬೇಕಾಗತ್ತೆ. ಪಾರ್ಕಿಗೆ ಕರ್ಕೊಂಡು ಹೋಗಿ ಅಥವಾ ಎಲ್ಲೋ ಒಂದು ಕಡೆಗೆ ಇವತ್ತಿನ ದಿವಸ ಕಾರ್ ಬೇಡ ಅಥವಾ 2 ವೀಲರ್ ಬೇಡ, ನಡ್ಕೊಂಡು ಹೋಗಿ ಬರೋಣ, ಇಲ್ಲೇ ಹತ್ರ 1 ಕಿಲೋಮೀಟರ್ 2 ಕಿಲೋಮೀಟರ್ ಒಳಗೆ, ಈ ಥರದ್ದೆಲ್ಲ ಮಾಡಿ ತಲೆಯಲ್ಲಿ ನಡಿಬೇಕು ಅನ್ನೋದು ಇರಬೇಕು. ಆಮೇಲೆ ಮಕ್ಳುಗಳಿಗೆ ತುಂಬ ಇಷ್ಟ ಆಗುತ್ತೆ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಯಾಕೆಂದರೆ ಮನೆಯಿಂದ ಸ್ಕೂಲಿಗೆ ಅಥವಾ ಸ್ಕೂಲಿಂದ ಮನೆಯಿಂದ ಮಾಲ್ಗೆ ಅಥವಾ ಮನೆಯಿಂದ ಇನ್ಯಾವುದೋ ಒಂದು ಪಾಯಿಂಟ್ ಎ ಪಾಯಿಂಟ್ ಬಿ ಹೋಗಿ ನಡೆಯೋಕೆ ಅವಕಾಶನೇ ಇಲ್ದಂಗೆ ಆಗಿರೋದ್ರಿಂದ, ನಾನು ಟ್ರೆಕ್ಕಿಂಗಲ್ಲೇ ನೋಡಿದ್ದೀನಿ, ನಮ್ಮ ಮಕ್ಕಳು ನಮ್ಮ ಬೆಂಗಳೂರಲ್ಲಿ ನಡೆಯೋದೇ ಇಲ್ಲ ಅಥವಾ ನಮ್ಮೂರಲ್ಲಿ ನಡೆಯೋದೇ ಇಲ್ಲ, ಆದರೆ ಇಲ್ಲಿ ಟ್ರೆಕ್ಕಿಂಗಲ್ಲಿ ಎಷ್ಟು ಚೆನ್ನಾಗಿ ವಾಕ್ ಮಾಡಿದ್ರು ಒಂಚೂರು ಕಂಪ್ಲೇಂಟ್ ಮಾಡಲಿಲ್ಲ ಅಂತ ಹೇಳೋ ಅಮ್ಮಂದ್ರನ್ನು ಕೂಡ ನಾನು ನೋಡಿದ್ದೀನಿ. ಅಕಸ್ಮಾತ್ ಆ ಥರ ಆಗ್ಬೋದು. ಆಗಲ್ಲ ಅಂತಂದರೆ ಒಂದು ಪ್ರಿಪ್ರೇಷನ್ನು, ದಿನ ವಾಕ್ ಮಾಡೋದು. ಮಕ್ಳಿಗೆ ಓಡೋದಂತೂ ಇಷ್ಟ,
ಇಷ್ಟು ನಿಮಿಷದಲ್ಲಿ ಎಷ್ಟು ಓಡ್ಕೊಂಡ್ ಬರ್ತೀಯ ನೋಡು, ಅಪಾರ್ಟ್ಮೆಂಟಲ್ಲಿ ಇದ್ರಂತೂ ಕೆಳಗಡೆ ಜಾಗ ಇರುತ್ತೆ, ಅದನ್ನ ಮಾಡ್ಬೋದು, ಇಲ್ಲಾಂದ್ರೆ ಪಾರ್ಕಿಗೆ ಕರ್ಕೊಂಡು ಹೋಗಿ ಮಾಡ್ಬೋದು. ಸೊ ಈ ಥರದ್ದೆಲ್ಲ ಮಾಡಿಸ್ತಿರ್ಬೇಕಾಗತ್ತೆ. ಸಾಮಾನ್ಯವಾಗಿ ಒಂದೊಂದು ಥರದ ಟ್ರೆಕ್ಕಿಂಗ್ಗೆ ಒಂದೊಂದು ಏಜ್ ಲಿಮಿಟ್ ಇರುತ್ತೆ. ಸ್ವಲ್ಪ ಈಸಿ ಆಗಿರೋದಕ್ಕೆ ಅಂದರೆ ಬೆಂಗಳೂರು ಸುತ್ತಮುತ್ತ ಹೋಗಿರೋದಕ್ಕೆ ಒಂದು 7-8 ವರ್ಷದ ಮೇಲ್ಪಟ್ಟವ್ರು ಎಲ್ಲರೂ ಮಾಡ್ಬೋದಾಗಿರುತ್ತೆ. ಈಗ ನಾವು ಮೊನ್ನೆ ಹೋದಾಗ ದಯಾರ ಬಗ್ಗೆ ಅಲ್ಲಿಗೆ ಹೋದಾಗ ಖಂಡಿತ ಅದರೊಳಗೆ ಒಂದು 10-12 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಅಂತ ಇತ್ತು ಅನ್ಸುತ್ತೆ, ನಂಗೆ ಎಕ್ಸಾಕ್ಟ್ ಮರ್ತೋಗಿದೆ. ಆ ವೆಬ್ಸೈಟ್ಗಳಲ್ಲೆಲ್ಲ ಸಾಮಾನ್ಯವಾಗಿ ಎಲ್ಲರೂ ಮೆನ್ಷನ್ ಮಾಡಿರ್ತಾರೆ ಎಷ್ಟು ಏಜ್ ಮೇಲಿನ ಮಕ್ಕಳನ್ನ ನಾವು ಒಪ್ಕೋತೀವಿ ಅಂತೇಳಿ. ಸೊ ಈ ರೀತಿ ಆಗುತ್ತೆ. ನಿಧಾನಕ್ಕೆ ಬೆಳೆಸ್ತಾ ಹೋಗ್ಬೇಕು ಮಕ್ಕಳಲ್ಲಿ ಟ್ರೆಕ್ಕಿಂಗ್ ಬಗ್ಗೆ ಆಸಕ್ತಿ. ಅಲ್ಲಿ ಹೋದಾಗ ಏನೆಲ್ಲ ನೋಡೋಕೆ ಸಿಗುತ್ತೆ, ಹೇಗೆ ಎಕ್ಸ್ಪ್ಲೋರ್ ಮಾಡ್ಬೋದು, ಅಲ್ಲಿರುವಂತಹ ಸುತ್ತಮುತ್ತ ಬರೀ ನೇಚರ್ ನೋಡೋದೇ ಒಂದಲ್ಲ, ಅದರಲ್ಲಿ ಎಷ್ಟು ಥರದ ಮರಗಳು, ಕಲ್ಲು, ಬೆಟ್ಟ, ಗುಡ್ಡ, ಹಕ್ಕಿ, ನದಿ, ನೀರು ಏನಿಲ್ಲ ಪ್ರಕೃತಿಲಿ ಎಲ್ಲದೂ ಇದೆ. ನಾವು ಕೂತ್ಕೊಂಡು ಕೂಲಂಕುಷವಾಗಿ ನೋಡಿ ತಿಳಿದು ಕಲಿಯೋಕ್ಕೆ ಶುರು ಮಾಡಿದ್ರೆ ಎಂಡ್ಲೆಸ್. ಸೊ ಮಕ್ಕಳಲ್ಲಿ ಇದಾಯಿತು. ಆಮೇಲೆ ಟ್ರೆಕ್ಕಿಂಗ್ ಏನೆಲ್ಲ ತೊಗೊಂಡೋಗ್ಬೇಕು ಅಂತ ಬಂದರೆ ಸಾಮಾನ್ಯವಾಗಿ ಅದರ ಗ್ರೂಪ್ ಜೊತೆ ನಿಮ್ಗೆ ಹೋಗ್ತೀರಾ ಅಂದರೆ ಅವರೇ ಒಂದಿಷ್ಟನ್ನ ಕಳಿಸ್ಬಿಡ್ತಾರೆ. ಇಲ್ಲಿ ನಾನೊಂದು ಚಿಕ್ಕದಾಗಿ ಹೇಳಕ್ಕೆ ಇಷ್ಟಪಡ್ತೀನಿ, ಟ್ರೆಕ್ಕಿಂಗ್ ಹೋಗ್ತೀರಾ ಯಾವ್ದಾರ ಒಂದು ಜಾಗ ಇರೋದು ಬೆಂಗಳೂರು ಸುತ್ತಮುತ್ತ ಅಥವಾ ಹಿಮಾಲಯ ಅಥವಾ ಇನ್ನೆಲ್ಲೇ ಟ್ರೆಕ್ಕಿಂಗ್ ಹೋದ್ರೂ ಒಂದಂತೂ ಕಾಮನ್ನು ಯಾವಾಗಲೂ ನೀವು ಇಟ್ಕೊಂಡಿರ್ಬೇಕು. ಅದೇನು ಅಂದರೆ ಒಂದು ಒಳ್ಳೆ ಶೂಸ್. ಒಂದು ಒಳ್ಳೆ ಶೂಸನ್ನು ಖಂಡಿತ ತೊಗೊಳ್ಳೇಬೇಕಾಗತ್ತೆ. ಇವಾಗ ರೆಂಟಿಗೂ ಸಿಗ್ತಿದೆ, ಆದರೆ ನೀವು ರೆಗ್ಯುಲರ್ ಆಗಿ ಟ್ರೆಕ್ ಮಾಡೋಕ್ಕೆ ಶುರು ಮಾಡ್ತೀರಾ ಅಂತಂದರೆ ಒಂದು ಒಳ್ಳೆ ಶೂಸ್ಗೆ ದುಡ್ಡನ್ನು ಇನ್ವೆಸ್ಟ್ ಮಾಡೋದು ಗುಡ್ ಡಿಸಿಷನ್. ಯಾಕೆ ಅಂತಂದರೆ ನಮ್ಮ ಕಾಲಿಗೆ ಅದು ಅಡ್ಜಸ್ಟ್ ಆಗಿ ಹೊಂದ್ಕೊಂಡು ನಾವು ನಡ್ಕೊಂಡು ಹೋಗ್ತಿದ್ದ ನಮಗೇನು ತೊಂದರೆ ಕೊಡದೆ ನಮಗದು ಪ್ರೊಟೆಕ್ಷನ್ ಕೊಡಬೇಕು. ಈ ಥರ ಆಗೋದಕ್ಕೆ ಸಾಧ್ಯ ಯಾವಾಗತ್ತೆ ಅಂದರೆ ನಾವು ಶೂಸ್ನ ತೊಗೊಂಡು ದಿನ ವಾಕ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ತಿದ್ದಾಗ ಅದೊಂದು ರೀತಿ ಕಾಲಿಗೆ ಅಡ್ಜಸ್ಟ್ ಆಗುತ್ತೆ. ಯಾಕೆಂದರೆ ಎಷ್ಟೋ ಜನ ನಾನು ನೋಡಿದ್ದೀನಿ ಟ್ರೆಕ್ಕಿಂಗ್ನಲ್ಲಿ ಸರಿಯಾಗಿ ಒಂದು ಶೂಸ್ ಅವ್ರಿಗಿಲ್ದೆ, ಸರಿಯಾದ ಶೂಸನ್ನು ತೊಗೊಳ್ದೆ ಅಥವಾ ರೆಂಟ್ ಮಾಡಿ ಶೂಸ್ ಅವರಿಗೆ ಸರಿ ಹೋಗ್ದೇನೆ ಏನೇ ಕಾರಣಕ್ಕಿರ್ಬೋದು ಕಾಲ್ಗಳಲ್ಲಿ ಡಿಸ್ಟರ್ಸ್ ಆಗೋದು ಅಥವಾ ಆ್ಯಂಕಲಲ್ಲಿ ಅಂದರೆ ನೋವು ಬರೋಕ್ಕೆ ಶುರುವಾಗೋದು, ಬೆರಳುಗಳಲ್ಲಿ ಏನೋ ಸಮಸ್ಯೆ, ಅಂಗಾಲಿನ ಸಮಸ್ಯೆ, ಏನೋ ಒಂದು ಅಥವಾ ಸ್ಕಿನ್ ಎಲ್ಲ ಪೀಲ್ ಆಗಿರೋದು ಫ್ರಿಕ್ಷನ್ಗೆ, ಈ ಥರದ್ದೆಲ್ಲ ಆಗ್ತಾ ಹೋಗುತ್ತೆ. ನಮ್ಮದೇ ಶೂಸು ಅಂತ ಒಂದಿದ್ರೆ ದಿನ ಹಾಕೊಂಡು ವಾಕಿಂಗ್ ಮಾಡಿ ಪ್ರಾಕ್ಟೀಸ್ ಮಾಡಿದ್ರಂತೂ ನೀವು ಎಲ್ಲರೂ ಹೊತ್ಕೊಂಡು ಹೋದ್ರೂ ಆ ಶೂಸು ನಿಮ್ಮನ್ನು ಕಾಪಾಡುತ್ತೆ. ಟ್ರೆಕ್ಕಿಂಗ್ ವಿಷಯಕ್ಕೆ ಬಂದಾಗ ಫಸ್ಟ್ ಶೂಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಒಂದು ಟ್ರೆಕ್ಕಿಂಗಿಗೆ ಒಂದು ಬ್ಯಾಗ್ ಬೇಕಾಗುತ್ತೆ ಸಾಮಾನು ಹಾಕೊಳ್ಳೋಕೆ. ಯಾಕಂದರೆ ನಮಗೆ ಬೇಕಾದ್ರೆ ನೀರು, ತಿಂಡಿ, ತೀರ್ಥ, ಒಂದು ಟವಲ್ ಇರ್ಬೋದು ಅಥವಾ ನಾವು ಟೆಂಟಲ್ಲಿ ಇಳಿತೀವಿ ಅಂದರೆ ಒಂದು ಬಟ್ಟೆ ಇರ್ಬೋದು, ಈ ಥರದ್ದನ್ನೆಲ್ಲದನ್ನು ಒಂದು ಬ್ಯಾಗಲ್ಲಿ ಹಾಕೋಬೇಕಾಗತ್ತೆ. ಆಮೇಲೆ ಯಾವಾಗಲೂ ನಮಗೆ ಬೇಕಾಗಿರೋದನ್ನ ಎಸೆನ್ಷಿಯಲ್ಸ್ ಅಂತ ಹೇಳ್ತೀವಿ, ಅಂದರೆ ನೀರು, ತಿಂಡಿ ಇದೆಲ್ಲದು ಕೂಡ ಎಸೆನ್ಷಿಯಲ್. ಎಲ್ಲೋ ಸುಸ್ತಾಗಿ ಕೂತ್ಕೊಂಡ ತಕ್ಷಣ ನಮಗೆ ನೀರು ಕುಡಿಬೇಕು ಅನಿಸುತ್ತೆ, ಒಂಚೂರು ತಿನ್ನಬೇಕು ಅನಿಸುತ್ತೆ. ಸೊ ಹಾಗಾಗಿ ಇದೆಲ್ಲವೂ ಕೂಡ ನಾವು ಒಂದು ಬ್ಯಾಕ್ ಪ್ಯಾಕಲ್ಲಿ ಕ್ಯಾರಿ ಮಾಡಬೇಕಾಗತ್ತೆ. ಆಮೇಲೆ ಬಟ್ಟೆ ವಿಷಯಕ್ಕೆ ಬಂದಾಗ ಹಗುರವಾಗಿರೋದು, ಜಾಸ್ತಿ ಏನಂತಾರೆ ಭಾರ ಇರೋದು, ಆಮೇಲೆ ಬೇಗ ಒಣಗುವಂಥದ್ದು, ಸ್ವೆಟ್ಟಿಂದ ಇರ್ಬೋದು ಅಥವಾ ಅಕಸ್ಮಾತ್ ಮಳೆ ಬಂದು ಮಳೆಗೆ ಸಿಗಾಕೊಂಡ್ರೆ ಇರ್ಬೋದು, ಬೇಗ ಒಣಗುವಂಥ ಬಟ್ಟೆಗಳು ಹಾಕೋಬೇಕಾಗತ್ತೆ. ಈ ಬಟ್ಟೆಗಳ ವಿಷಯಕ್ಕೆ ಬಂದಾಗ ತುಂಬಾ ಮಾತಾಡ್ಬೋದು, ಆದರೆ ಶಾರ್ಟಾಗಿ ಹೇಳ್ತೀನಿ. ನಿಮ್ಗೆ ಇನ್ನೂ ಬೇಕು ಅಂದರೆ ಡಿಕ್ಯಾಥ್ಲಾನ್ ವೆಬ್ಸೈಟಿಗೆ ಹೋಗಿ ನೋಡಿ ಅಥವಾ ಅಂಗಡಿಗಳಿಗೆ ಹೋಗಿ ಅಥವಾ ಗೂಗಲ್ ಮಾಡಿ ಸುಮ್ಮನೆ ಅವಾಗ ನಿಮಗೆ ಸಾಕಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಆಮೇಲೆ ತಲೆನ ಕಾಪಾಡ್ಕೊಳ್ಳೋದಕ್ಕೆ ಒಂದು ಕ್ಯಾಪ್ ಬೇಕಾಗತ್ತೆ, ಬೆಟ್ಟ ಹತ್ತಬೇಕಾದ್ರೆ ಕೈಗೊಂದು ಕೋಲ್ ಬೇಕಾಗತ್ತೆ. ಇದೆಲ್ಲವೂ ಕೂಡ ನಾನು ಇಲ್ಲಿ ಒಂದು ರೀತಿ ಒಂದು ರಫ್ ಐಡಿಯಾ ಬರೋ ಹಾಗೆ ಹೇಳಿದ್ದೀನಿ. ತುಂಬ ಮಾತಾಡ್ತಾ ಹೋದರೆ ವಿಡಿಯೋ ದೊಡ್ಡದಾಗ್ಬಿಡುತ್ತೆ. ಹಾಗಾಗಿ ಸೊ ಇದಿಷ್ಟು ಕೂಡ ಟ್ರೆಕ್ಕಿಂಗಿಗೆ ತಯಾರಿ, ಆಮೇಲೆ ನಿಮ್ಮಲ್ಲಿ ಕೇಳಿದಂಥ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ತೀನಿ. ಅಕಸ್ಮಾತ್ ಇನ್ನೇನಾರೋ ನಿಮಗೆ ಪ್ರಶ್ನೆಗಳು ಕೇಳಬೇಕು ಅಂತಿದ್ರೆ ಕೇಳಿ, ಇನ್ಯಾವುದೋ ಒಂದು ವಿಡಿಯೋದಲ್ಲಿ ಒಂದು ಬ್ಲಾಗಲ್ಲೇನೋ ಉತ್ತರ ಕೊಡ್ತೀನಿ. ಒಂದು ಎಕ್ಸ್ಕ್ಲೂಸಿವ್ ವಿಡಿಯೋ ಮಾಡಿದ್ರೆ ಅದ್ರ ಬಗ್ಗೆ ಯಾರಿಗೂ ಅಷ್ಟು ಇಂಟ್ರೆಸ್ಟ್ ಇರಲ್ಲ. ಹಾಗಾಗಿ